ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿ ಜಯಶ್ರೀ. ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪರಾಟ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಮೆಂತ್ಯ ಸೊಪ್ಪನ್ನು ಚೆಂದ ಮಾಡಿ ಈ ಥರ ಸೋಸ್ಕೊಂಡು ಇಟ್ಕೊಂಡು ತೊಳೆದು ಇಟ್ಕೊಳ್ಬೇಕು. ನೀಟಾಗಿ ಒಂದು 2-3 ಸಲ ನೀರಲ್ಲಿ ಚೆಂದ ಮಾಡಿ ತೊಳ್ಕೊಳ್ಬೇಕು. ಈ ಥರ ತೊಳ್ಕೊಂಡಾದಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ತೊಗೊಳ್ಬೇಕು. ಅದಕ್ಕೆ ಈಗ ಒಂದು 5-6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸ್ವಲ್ಪ ಓಂಕಾಳು ಹಾಕಿ ಇದನ್ನು ಮಿಕ್ಸಿಯಲ್ಲಿ ಈ ಥರ ರುಬ್ಕೊಳ್ಬೇಕು. ರುಬ್ಕೊಂಡಾದಮೇಲೆ ಅದನ್ನು ನಾವು ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಬೇಕು. ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರ್ತೀವಲ್ವ ಗೋಧಿ ಹಿಟ್ಟು, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಗೊಟ್ಟು ಇನ್ನೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಪೌಡ್ರ್ ಹಾಕಿ ಸ್ವಲ್ಪನೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟಿಗೆ. ಆಮೇಲೆ ನಾವು ಕಟ್ ಮಾಡಿ ಇಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಅದನ್ನು ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕಿ ನಾದ್ಕೊಳ್ಬೇಕು. ಈ ಥರ ಚೆಂದ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ಮೆತ್ತಗೆ ಹಾಕಬೇಕು. ಹಾಕ್ಕೊಂಡಾದ್ಮೇಲೆ ಲಾಸ್ಟಿಗೆ 1 ಟೇಬಲ್ ಸ್ಪೂನಷ್ಟು ಕೈಗೆ ಎಣ್ಣೆ ಹಾಕಿ ಈ ಥರ ನಾದ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಬೇಡ 10 ನಿಮಿಷ ಇಟ್ಟರೆ ಸಾಕು. ಇಡೋದಿದ್ದರೂ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ಈಗ ನೋಡಿ, ಮತ್ತೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೊಂದು ಸತಿ ಎಲ್ಲವನ್ನು ಚೆಂದ ಮಾಡಿ ಬಿಜ್ಕೊಳ್ಬೇಕು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ನೋಡಿ, ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ಈ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾನು ಇದು ಎಣ್ಣೆ ಪ್ಯಾಕೆಟ್ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಡೈರೆಕ್ಟ್ ನಾವು ಹಾಗೆ ಕೂಡ ಎಣ್ಣೆ ಹಚ್ಚಿ ಚಪಾತಿ ಮಾಡುವ ಮನೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಎಣ್ಣೆ ಪ್ಯಾಕೆಟನ್ನು ಕಟ್ ಮಾಡಿ ಈ ಥರ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಲಟ್ಟಿಸ್ಕೊಂಡು ಈ ಥರ ನೋಡಿ ಚೆಂದ ಮಾಡಿ ಬಿಟ್ಟು ಬರುತ್ತೆ. ಕೈಗೆ ಈ ಥರ ಬಿಟ್ಟು ಬರುತ್ತೆ. ತವ ಕಾಯ್ಲಿಕ್ಕೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಚಿಂಬಳಿಸಿ ಈ ಥರ ಹಾಕ್ಕೊಂಡು ಎರಡೂ ಸೈಡಲ್ಲಿ ಚೆಂದ ಮಾಡಿ ಬೇಯಿಸ್ಕೊಳ್ಬೇಕು. ಈಗ ಮಕ್ಕಳು ಸೊಪ್ಪೆಲ್ಲ ತಿನ್ನಲಿಕ್ಕೆ ಬೇಡ ಅಂತ ಹೇಳ್ತಾರೆ, ಅಥವಾ ಸೊಪ್ಪಿನ ಪಲ್ಯ ತಿನ್ನಲಿಕ್ಕೆ ಒಲ್ಲೆ ಅಂತಾರಲ್ವ, ಆ ಟೈಮಿಗೆ ನಾವು ಈ ಥರ ಚಪಾತಿ ಒಳಗಡೆ ಹಾಕಿ ಮಾಡಿಕೊಟ್ರೆ ಪರೋಟ ಅಂಥೇಳಿ ತುಂಬಾ ಖುಷಿಯಿಂದ ತಿಂತಾರೆ ಮಕ್ಕಳು. ಹಾಗಾಗಿ ಅವರಿಗೆ ಎಲ್ಲ ಥರ ಸೊಪ್ಪು ತಿಂದಾಗೆ ಆಗುತ್ತೆ. ಇದರ ಬದಲಿಗೆ ಮೆಂತ್ಯ ಬದಲಿಗೆ ನಾವು ಬೇರೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ಇದರೊಟ್ಟಿಗೆ ಬೇರೆ ಏನು ಬೇಕಂತೇನಿಲ್ಲ. ಮಕ್ಕಳು ಈ ಟೊಮೆಟೊ ಸಾಸು ಒಟ್ಟಿಗೆ ತಿಂತಾರೆ. ಅಥವಾ ಚಟ್ನಿ ಬೇಕಾದರೆ ನಾವು ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿದೆ, ಎಷ್ಟು ಚೆನ್ನಾಗಿದೆ. ಸಣ್ಣ ಮಕ್ಕಳಿಗಂತೂ ಟಿಫಿನಿಗೆ ಅಂದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.